ಈಗ ನಾನು ಎಷ್ಟೋ ಜನ ಹೇಳ್ತಾರೆ ಸರ್, ನಮ್ಮ ಯಾರೋ ಒಬ್ರು ಮೇಸ್ತ್ರಿ ಇಷ್ಟು ಕಡಿಮೆ ಮಾಡ್ತಾ ಇದ್ದಾರೆ, ಅಷ್ಟು ಸರ್ ಅಲ್ಲಿ ಉದ್ಧಾರ ಆದವ್ರು ಒಬ್ಬರು ಇಲ್ಲ ಸರ್. ಈಗ ಕಡಿಮೆ ರೇಟ್ ಕೋಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದಂಥ ವ್ಯಕ್ತಿಗಳು ಒಬ್ಬರೇ ಮುಳುಗಲ್ಲ. ಓನರ್ ಸೊಂಟಕ್ಕೂ ಹಗ್ಗ ಕಟ್ಬಿಟ್ಟು ಅವರು ಜೊತೆಯಲ್ಲೇ ಮುಳುಗೋದು. ಮೊದಲನೇದಾಗಿ ಓನರ್ ಸರಿ ಇರಬೇಕು ಸರ್. ಅಲ್ಲ, ಓನರ್ ಜೊತೆಗೆ ನಾವು ಹೋಗ್ತಕ್ಕಂಥ ಸಜೆಷನ್ ತೊಗೊಳ್ತಕ್ಕಂಥ ಇಂಜಿನಿಯರು ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಒಂದು ಪೂಜಾ ರೂಮ್ ಇರಬೇಕು, ಒಂದು ಮಲಿಕೊಳಕ್ಕೆ ಒಂದು ರೂಮ್ ಇರಬೇಕು, ಅಡುಗೆ ಮಾಡೋಕ್ಕೆ ಒಂದು, ಇಷ್ಟೇ ನಮ್ಮ ಕಾನ್ಸೆಪ್ಟ್ ಇರೋದು. ಕೆಲವೊಂದು ವಿಚಾರ ತಿಳ್ಕೊಳ್ಳಿಲ್ಲ ಅಂದ್ರೂ ತಪ್ಪು, ಅತಿಯಾಗಿ ತಿಳ್ಕೊಂಡ್ರೂ ತಪ್ಪು. ಸಲಹೆಗಳನ್ನ ಯಾವಾಗ ಕೇಳಬೇಕು, ಯಾವಾಗ ಕೇಳಬಾರ್ದು, ಯಾರ ಹತ್ರ ಕೇಳಬೇಕು, ಯಾರ ಹತ್ರ ಕೇಳಬೇಕು ಅದು ಇಂಪಾರ್ಟೆಂಟ್. ಸರ್, ನೀವು ಮಾಸ್ಟ್ರು ರಿಟೈರ್ಡ್ ಆಗಿದ್ದೀರಾ, ಓದುವಂಥ ಹವ್ಯಾಸ ಜಾಸ್ತಿ ಇದೆ ನಿಮಗೆ. ನಾನೇನು ಹೇಳೋದು ಅಂದರೆ, ಒಂದು ನಿಮ್ಮ ಸೋರ್ನಲ್ಲಿ ಮಲ್ಟಿ ಆ್ಯಕ್ಟಿವಿಟಿ ರೂಮ್ ಅಂತ ಒಂದು ಕ್ರಿಯೇಟ್ ಮಾಡೋಣ. ಅಂದರೆ ಏನು ಅಂತಂದರೆ, ಈಗ ನಾನು ನಿಮ್ಗೆ ಹೇಳಿದ ತಕ್ಷಣ ಅಯ್ಯೋ ಸರ್ ಬೇಡ ಅಂತೀರಿ. ಈಗ ಹೋಮ್ ಥಿಯೇಟ್ರ್ ಮಾಡಿ ಅಂತಂದರೆ ನೀವು ಸಡನ್ನಾಗಿ ಏನು ಮಾಡ್ತೀವಿ, ಅಯ್ಯೋ ನಂಗೆ ಹೋಮ್ ಥಿಯೇಟ್ರಲ್ಲೇ ಬೇಡ ಸರ್, ನಂಗೆ ಬಜೆಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ. ಅದು ಗೊತ್ತು, ನಿಮ್ಮಿಂದ ಈ ಆನ್ಸರ್ ಬರುತ್ತೆ ಅಂತ ಗೊತ್ತು. ಸರ್ ನಾನೇನು ಹೇಳೋದು ಗೊತ್ತಾ, ಹೋಮ್ ಥಿಯೇಟ್ರ್ ಮಾಡಿ ಅಂತ ಹೇಳಿಲ್ಲ. ಈಗೇನಾಗುತ್ತೆ, ನೀವು ನಿಮ್ಮ ಜನ್ರೇಷನ್ ನೀವು ಆಲೋಚನೆ ಮಾಡ್ತೀರಾ. ಈಗ ನಿಮ್ಮ ಮಗನಿಗೆ ಅವ್ನು ಹೋಮ್ ಥಿಯೇಟ್ರ್ ಬೇಕು ಅಂತ ಅನ್ಸುತ್ತೆ. ಖಂಡಿತ ಸರ್. ಈಗ ಅವ್ನಿಗೆ ಮದುವೆ ಆದಮೇಲೆ ಅವ್ನ ಮಕ್ಕಳು ಅಂತ ಬಂದಮೇಲೆ ಆ ರೂಮ್ನ ನಾನೇನು ಹೇಳೋದು ಮಲ್ಟಿ ಆಕ್ಟಿವಿಟಿ ಅಂದರೆ ಎಲ್ಲ ಯಾವುದೇ ಬೇರೆ ಬೇರೆ ಯೂಟಿಲೈಸ್ ಮಾಡ್ಬೋದು. ಅದನ್ನು ನೋಡಿ ಸರ್, ಅದು ಹೋಮ್ ಥಿಯೇಟ್ರ್ ಆಗಾರು ಬಳಸ್ಕೋಬೋದು, ಫ್ಯಾಮಿಲಿ ರೂಮ್ ಥರ ಬಳಸ್ಕೋಬೋದು, ಜಿಮ್ ಥರ, ಲೈಬ್ರರಿ ಥರ ಬಳಸ್ಕೋಬೋದು, ಲೈಬ್ರರಿ ಥರ ಬಳಸ್ಕೋಬೋದು. ಆಮೇಲೆ ಒಂದು ಫ್ಯಾಮಿಲಿ ಗೆಟ್ಟು ಎಲ್ಲ ಒಂದು ಕಡೆ ಬಂದು ಕೂತ್ಕೊಳ್ಳೋ ಥರ ಬೇಕಂದ್ರೂ ಬಳಸ್ಕೋಬೋದು. ಯಾಕೆಂದರೆ ನಿಮ್ಮ ರೂಮ್ನ ಎದುರುಗಡೆ ಇರೋದ್ರಿಂದ ನೀವು ಯಾವ ರೀತಿ ಬೇಕಾದರೂ ಬಳಸ್ಕೋಣ ಆ ಜಾಗದಾಗ. ನಿಮ್ಮ ಮಗನಿಗೆ ಹೋಮ್ ಥಿಯೇಟ್ರ್ ಅಂತ ಒಂದು ಏನು ಅಕಾಸ್ಟಿಕ್ಸ್ ಮಾಡಿಸ್ಬಿಟ್ಟು ಒಂದು ಸ್ಕ್ರೀನ್ ಹಾಕ್ಕೊಂಡ್ರೆ ಹೋಮ್ ಥಿಯೇಟ್ರ್ ಆಗಿರುತ್ತೆ. ಮಕ್ಕಳು ಓದುವಂಥ ಸಂದರ್ಭ ಬಂತು ಒಂದು ಸ್ಟಡಿ ಏರಿಯಾ ಆಗಿರುತ್ತೆ. ಖಂಡಿತ ಸರ್, ಖಂಡಿತ. ಅರ್ಥ ಆಯ್ತಾ? ಅಥವಾ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಾಗ ಮನೆಗಳಲ್ಲಿ ಜೆಂಟ್ಸ್ ಎಲ್ಲ ಕೆಳಗಡೆ ಕೂತಿದ್ದಾರೆ ಅಂತಂದರೆ ಲೇಡೀಸ್ ಎಲ್ಲ ಮೇಲೆ ಕೂತ್ಕೊಂಡು ಅವಾಗೊಂದು ಪ್ರೈವೇಸಿ ಏರಿಯಾ ಅಂತ ಬೇಕು ಸರ್, ಖಂಡಿತ ಬೇಕಾಗುತ್ತೆ. ಅಥವಾ ನಾನು ಸರ್ ಇಲ್ಲ ಸರ್, ನಾನು ನೆಕ್ಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ, ನಂಗೆ ಬಜೆಟ್ ಕನ್ಸ್ಟೆಂಟ್ ಇದೆ ಅಂದಾಗ ಅದು ಜಿಮ್ ಏರಿಯಾ ಥರ ಬೇಕಾದ್ರೂ ಬಳಸ್ಕೊಳ್ಳಿ ಸರ್. ಅದಕ್ಕೆ ಹೇಳೋದು, ಈಗ ನಿಮ್ಮ ಹತ್ರ ಬಂದಿರೋದ್ರಿಂದ ಇಷ್ಟು ಐಡಿಯಾಗಳೆಲ್ಲ ನಮಗೆ ಗೊತ್ತಾಯಿತು. ಈಗ ನಾವೇನು ಮಾಡ್ತೀವಿ, ಒಂದು ಪೂಜಾ ರೂಮ್ ಇರಬೇಕು, ಒಂದು ಮಲಿಕೊಳಕ್ಕೆ ಒಂದು ರೂಮ್ ಇರಬೇಕು, ಅಡುಗೆ ಮಾಡೋಕ್ಕೆ ಒಂದು, ಇಷ್ಟೇ ನಮ್ಮ ಕಾನ್ಸೆಪ್ಟ್ ಇರೋದು. ಇಷ್ಟೊಳಗಡೆ ನಾವು ಮಾಡ್ತೀವೋ ಬಿಡ್ತೀವೋ, ನಾನು ಹೇಳೋದೇನೋ ತಿಳ್ಕೊಂಡು ಒಳ್ಳೆಯದು. ಹೌದು, ಖಂಡಿತ ಅಲ್ವಾ? ಇಲ್ಲಿ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಸಲಹೆಗಳನ್ನ ಯಾವಾಗ ಕೇಳಬೇಕು, ಯಾವಾಗ ಕೇಳಬಾರ್ದು, ಯಾರ ಹತ್ರ ಕೇಳಬೇಕು, ಯಾರ ಹತ್ರ ಇಂಪಾರ್ಟೆಂಟ್. ಅದೇನಾಗುತ್ತೆ, ಕೇಳಬೇಕಾದ ಸಂದರ್ಭದಲ್ಲಿ ಸುಮ್ಮನೆ ಕೂತಿರ್ತಾರೆ. ಯಾವಾಗ ಕೇಳಬಾರ್ದು ಅವಾಗ ಊರನ್ನೆಲ್ಲ ಕೇಳ್ತಾ ಇರ್ತಾರೆ. ಇಲ್ಲಿ ಸರ್ ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋರು ಕೆಲವೇ ಜನ, ಹಾಳು ಮಾಡ್ಕೊಂಡಿರೋರು ತುಂಬ ಜಾಸ್ತಿ ಜನ ಇದ್ದಾರೆ. ಹಾಗಾಗಿ ನಾನು ಹೇಳೋದು ಎಲ್ಲರಿಗೂ ಏನು ಹೇಳೋದು ಅಂತಂದರೆ, ಬಿಫೋರ್ ಈಗ ನೀವು ಹೆಂಗೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ ನಮ್ಮ ಹತ್ರ, ಏನು ಮಾಡಬೇಕು, ಏನು ಕತೆ, ಲೋನ್ ತೊಗೊಂಡ್ರೆ ಹೆಂಗೆ, ರೆಂಟು ಹೋದ್ರೆ ಹೆಂಗೆ, ಬ್ಲಾಕ್ಸ್ ಕನ್ಸ್ಟ್ರಕ್ಷನ್ ಮಾಡೋದು ಹೆಂಗೆ, ಇನ್ನು ಏನೇನು ಡೌಟ್ಸಿಗೆ ಕೇಳಿ, ನಾನು ಹೇಳ್ಕೊಡ್ತೀನಿ. ಬಟ್ ಈಗ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಯಾವುದೋ ನೀವು ಮನೇನ ಅಥವಾ ಕನ್ಸ್ಟ್ರಕ್ಷನ್ ನನಗೆ ಕೊಡಲಿ ಅಂತನೋ, ಕನ್ಸಲ್ಟೇಷನ್ ನನಗೆ ಕೊಡಲಿ ಅಂತನೋ ಅಲ್ಲ ಸರ್. ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದ್ರೆ ನೀವು ಹ್ಯಾಪಿಯಾಗಿರ್ತೀರ. ಖಂಡಿತ ಸರ್. ಕನ್ಸ್ಟ್ರಕ್ಷನ್ ಯಾರಾದರೂ ಮಾಡಲಿ ಏನು ತಪ್ಪಿಲ್ಲ. ಒಬ್ಬ ಇಂಜಿನಿಯರ್ ಕಡೆಯಿಂದ ನಿಮಗೆ ಪೂರ್ಣ ಪ್ರಮಾಣವಾದ ಸಜೆಷನ್ ಸಿಕ್ಕಿದ್ರೆ ನೀವು ಹ್ಯಾಪಿಯಾಗಿರ್ತೀರ. ನಿಜ ಸರ್. ಆಮೇಲೆ ಹಾಗಾಗಿ ಇರಲಿ ಸರ್. ಇವಾಗ ನೋಡಿ, ಇದನ್ನು ಆ ಫ್ಲೋರ್ನಲ್ಲಿ ಅದಾಯಿತು. ಇಫ್ ಇನ್ ಕೇಸ್ ಮೇಲುಗಡೆ ಫ್ಲೋರಲ್ಲಿ ಒಂದು ರೂಮನ್ನು ಬೇಕಾದ್ರೆ ಮಾಡ್ಕೋಬೋದು, ಬೇಕಂದ್ರೆ ಮಾಡ್ಕೊಳ್ಳಿ. ಬೇಡ ಅಂತಂದರೆ ಒಂದಿಲ್ಲ ಸರ್, ಟಾಪಲ್ಲಿ ಒಂದು ಜಿಮ್ ಏರಿಯಾ ಮಾಡ್ಕೋತೀನಿ, ಯೂಸ್ ಮಾಡ್ಕೊಳ್ಳಿ. ನಂತರ ಟಾಪ್ನಲ್ಲಿ ಒಂದು ರೂಫ್ ಗಾರ್ಡನ್ ಏರಿಯಾ ಮಾಡ್ಕೊಳ್ಳಿ. ರೂಫ್ ಗಾರ್ಡನ್ ಏರಿಯಾ ಅಂತ ಇರ್ತೀವಿ. ನಿಜ ಸರ್, ನನಗೆ ಅದು ಭಾಳ ಇರುತ್ತೆ ಅಷ್ಟೇ. ಗೊತ್ತಾ, ನಾನು ಕೂಡ ಸಸ್ಯ ಪ್ರೇಮಿ, ನೇಚರ್ ಬಗ್ಗೆ ತುಂಬ ಇಷ್ಟಪಡ್ತೀರಾ. ಹಸಿರೇ ಉಸಿರಲ್ವಾ ಸರ್? ನಿಮ್ಮ ಬರಹಗಳು ಹಂಗೆ ಇದೆ. ಇರಲಿ ಸರ್, ಸಂತೋಷ. ಈಗ ನಾನೇನು ಹೇಳ್ತಾ ಇರೋದು ಅಂದರೆ, ಮೇಲ್ಗಡೆ ಒಂದು ಜಿಮ್ ಏರಿಯಾ, ಒಂದು ರೂಫ್ ಗಾರ್ಡನ್ ಪ್ಲ್ಯಾನು ಕೊಟ್ಟಿರ್ತೀನಿ. ಆಮೇಲೆ ಬಡ್ಜೆಟ್ ಹೇಳ್ಕೊಡ್ತೀನಿ. ಅದು ಫಸ್ಟ್ ವಿಚಾರ ಏನು ಹೇಳೋದು ಅಂದರೆ, ಬಡ್ಜೆಟ್ ಇಟ್ಕೊಳ್ಳಿ. ಎಷ್ಟು ಏರಿಯಾ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಷ್ಟು ಏರಿಯಾಗೆ ತಕ್ಕಂತೆ ಬಡ್ಜೆಟ್ ಆಗುತ್ತೆ. ನಿಮ್ಮ ಏನೇನು ರಿಕ್ವೈರ್ಮೆಂಟ್ ಫೈನ್ ಟ್ಯೂನ್ ಮಾಡ್ಕೋತೀರಾ ಲಾಸ್ಟಲ್ಲಿ, ಆ ಬೇಸ್ ಮೇಲೆ ಬಡ್ಜೆಟ್ ಹೇಳ್ಕೊಡ್ತೀವಿ ಸರ್. ಇಲ್ಲಿ ಹೆಂಗೆ ಅಂದರೆ, ರಾಮ ಭೀಮ ಸೋಮ ಯಾರೇ ಮಾಡಲಿ ಸರ್, ಮನೆ ಕನ್ಸ್ಟ್ರಕ್ಷನ್ ಕಾಸ್ಟು ಅಪ್ ಟು ಪ್ಲಾಸ್ಟಿಂಗ್ ಒಂದೇ ಸರ್. ನಿಜ ನಿಜ. ಅದಾದಮೇಲೆ ನಮ್ಮ ಆಸೆಗಳು, ನಮ್ಮ ಹಿಡಿತಗಳು ಹೇಗಿರುತ್ತೆ ಹಾಗೆ ಬಡ್ಜೆಟ್ಟು ಬದಲಾವಣೆ ಆಗ್ತಾ ಹೋಗ್ತಾರೆ ಸರ್. ನಿಜ. ನಾನು ಹೇಳೋದೇನು ಅಂತಂದು, ನಿಮಗೆ ಯೋಚನೆ ಮಾಡಿಕೊಂಡು ನಿರ್ಧಾರ ತಗೊಳ್ಳಿ ಸರ್. ಒಂದು ಇತ್ತೀಚಿನ ನಡುವೆ ಯಾವಾಗಲೂ ಆಯಾ ಮತ್ತು ವಾಸ್ತು ಬಗ್ಗೆ ತುಂಬ ಜಾಸ್ತಿ, ನೀವೊಂದು ವಿಡಿಯೋ ನೋಡಿದೆ ಸರ್ ವಾಸ್ತು ಬಗ್ಗೆ.
ಯಾಕೆ ಅದನ್ನ ನನ್ನ ಒಂದು ಸೈಟ್ ಒಳಗಡೆ ಇನ್ನು ಇದು ಮಾಡ್ಕೋಬಾರ್ದು ಅಂತ, ಸರ್, ಈಗ ಮಾಡಿಸ್ಕೋಬಾರ್ದು ಅಂತ. ಈಗ ನೋಡಿ ಹೇಳ್ತೀನಿ ಕೇಳಿ, ನನಗೆ ತುಂಬ ಬಂದಾಗ ಕೊಡ್ತೀರಾ ಅಂತ ಗೊತ್ತು. ಅದನ್ನ ನಾನು ಇವಾಗ ಹೇಳೋದೇನು ಅಂದರೆ, ತುಂಬ ಜನಗಳನ್ನ ನೋಡ್ತಾ ಇದ್ದೇನೆ. ಈಗ ವಾಸ್ತು ಅನ್ನೋದು ಮನೆ ಕಟ್ಟಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಏಕೆಂದರೆ ವಾಸ್ತು ರೀಸನ್ಸ್ ಕೂಡ ಸೇಮ್ ಇರುತ್ತೆ. ಅದನ್ನು ಸೈಂಟಿಫಿಕಾಗಿ ಥಿಂಕ್ ಮಾಡಿದ್ರೆ ಆ ರೀಸನ್ಸ್ ಕೂಡ ಸಿಮಿಲರ್ಲಿ ಸೇಮ್ ಇರುತ್ತೆ. ಓಕೆ, ಯಾವುದೂ ತಪ್ಪು ಅಂತ ಇರೋದಿಲ್ಲ. ವಿತೌಟ್ ವಾಸ್ತು ಮನೇನ ಮಾಡಿ ನಾನು ಹೇಳೋಕ್ಕೆ ಹೋಗಲ್ಲ. ವಾಸ್ತು ಬಳಸಿ, ಏಕೆಂದರೆ ಅದೆಲ್ಲ ಪ್ರಾಪರಾಗಿ ಇರುತ್ತೆ. ಸನ್ಲೈಟ್ ಯಾವ ಕಡೆ ಬರಬೇಕು, ಗಾಳಿ ಯಾವ ಕಡೆ ಬರಬೇಕು, ನೂನ್ ಟೈಮಲ್ಲಿ ಸ್ಕೈಲೈಟ್ ಕೊಟ್ಟರೆ ಹೇಗಿರುತ್ತೆ, ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು, ಏನಕ್ಕೆ ಇರಬೇಕು, ಅದು ಪ್ಲಸ್ ಏನು ಅಥವಾ ಮೈನಸ್ ಏನು, ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡಿದ್ರು ಅಲ್ಲಿಗೆ ಬರುತ್ತೆ. ವಾಸ್ತು ಪ್ರಕಾರ ಆಲೋಚನೆ ಮಾಡೋದು ಅಲ್ಲಿಗೆ ಬರುತ್ತೆ. ಏಕೆಂದರೆ ನಮ್ಮ ಹಳೆ ಕಾಲದವ್ರು ಏನು ಹೇಳಿದ್ದಾರೆ, ಯಾವುದೂ ತಪ್ಪಿಲ್ಲ, ಎಲ್ಲ ಕರೆಕ್ಟಾಗಿದೆ, ವಾಸ್ತು ಯೂಸ್ ಮಾಡಿ ನಾನು ಹೇಳ್ತೀನಿ. ಆದರೆ ಯಾವುದನ್ನು ಎಷ್ಟು ನಂಬಬೇಕು ಅಷ್ಟು ನಂಬೇಕಾಗೋದು. ಹೌದು, ಏಕೆಂದರೆ ತುಂಬ ಜನ ಹಾಳಾಗಿರೋದು ಹಿಂಗೆ ಅಂತಂದರೆ ಅತಿಯಾಗಿ ಕೆಲವೊಂದು ವಿಚಾರ ತಿಳ್ಕೊಳ್ಳಿಲ್ಲ ಅಂದರೂ ತಪ್ಪು, ಅತಿಯಾಗಿ ತಿಳ್ಕೊಂಡ್ರೂ ತಪ್ಪು. ನಿಮ್ಮ ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾಡಿ ಸರ್. ಸರಿ, ಇನ್ನೊಂದು ಪಾಯಿಂಟ್ ಕೇಳಿದೆ, ಆಯಾ ಅನ್ನೋ ವಿಚಾರ. ಹೌದು ಸರ್, ಇದು ಆಯಾ ಅನ್ನೋದು ಹಿಂಗೆ ಅಂತಂದರೆ ಅದು ವಾಸ್ತುನಲ್ಲಿ ಅದೊಂದು ಪಾರ್ಟು. ಮನೆಗಳನ್ನು ಇಂತಿಷ್ಟು ಡೈಮೆನ್ಷನಲ್ಲಿ ಮಾಡಿದ್ರೆ ಅದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ವಿಚಾರವಾಗಿ ನಮ್ಮಲ್ಲಿ 8 ಆಯಗಳಿದೆ. ಆ ಆಯಗಳ ಬೇಸ್ ಅದ್ರ ಬಗ್ಗೆ ವಿಡಿಯೋ ಎಲ್ಲ ಮಾಡಿದ್ದೀನಿ, ನೋಡಿ. ಇಲ್ಲ ನೋಡಿದ್ದೀನಿ ಸರ್. ಅದೇ ನೋಡಿ, ಅದ್ರಲ್ಲಿ ನಿಮ್ಗೆ ಐಡಿಯಾ ಸಿಗುತ್ತೆ ಏನು ಎತ್ತ ಅಂತೇಳಿ. ಬಟ್ ಇಲ್ಲಿ ಜನಗಳು ಏನಾಗಿದೆ ಅಂದರೆ, ಈ ತುಂಬ ದಿವಸಗಳಿಂದ ನಾನು ವೀಡಿಯೋ ಮಾಡಿರೋದ್ರಿಂದ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಸರ್ ಆಯಾ ನೀವು ಹಿಂಗೆ ಹೇಳಿದ್ರಿ, ನಾನು ಇದು ಮಾಡ್ತಾಯಿದ್ವಿ, ಫುಲ್ ಕನ್ಫ್ಯೂಷನ್ ಆಗಿದೆ. ನಾನೇ ಅಂತಲ್ಲ, ಈ ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಒಳಾಯ ಅಂತ ಹೊರಾಯ ಅಂದ್ಬಿಟ್ಟಿದ್ದೆ, ಈಗ ಪೋರ್ಟಿಕೋ ಇನ್ಕ್ಲೂಡ್ ಆಗುತ್ತೆ, ಪೋರ್ಟಿಕೋ ಇನ್ಕ್ಲೂಡ್ ಆಗಲ್ಲ, ಸ್ಟೇರ್ಕೇಸ್ ಇನ್ಕ್ಲೂಡ್ ಆಗುತ್ತೆ, ಈ ಥರ ಕನ್ಫ್ಯೂಷನ್ ಸಿಗಾಕೊಂಡು ಇಲ್ಲಿ ಆಯಾ ಅನ್ನೋ ಒಂದು ವಿಚಾರದಿಂದ ಒಳ್ಳೇದು ಆಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ಆಗ್ತಾರೆ ತುಂಬ ಜನಗಳಿಗೆ. ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲೇನಾಗಿದೆ, ಕೆಲವೊಬ್ಬರು ಭಯಗಳನ್ನ ಅಸ್ತ್ರ ಮಾಡ್ಕೊಬಿಟ್ಟಿರ್ತಾರೆ. ಹೌದು, ನಾನು ನಿಮ್ಗೆ ಹೇಳಿದ ವಿಚಾರ ಹೆಂಗೆ ಅಂದರೆ, ಆಯಾದಲ್ಲಿ ಏನು ಹೇಳಿದೆ ಸೇಮ್ ಪಾಯಿಂಟ್ ಇಲ್ಲೂ ಹೇಳ್ತಾ ಇದ್ದೀನಿ. ನಿಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ಬೆಳೆಸಿ. ಅಮೃತನ ವಿಷ ಅಂತ ಖಂಡಿತ ಖಂಡಿತ ಖಂಡಿತ. ಹಾಗಾಗಿ ನೀವು ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ. ನಮಗೆ ನಿಮ್ಮ ಮನೆಗೆ ಏನು ಬೇಕು ವಾಸ್ತು ವಿಚಾರವಾಗಿ ನಾನು ಪ್ಲ್ಯಾನ್ ಮಾಡಿಕೊಡ್ತೀನಿ, ನೋಡಿ ಆಮೇಲೆ ಫೈನಲ್ ಡಿಸಿಷನ್ ತೊಗೊಳ್ಳಿ ಸರ್. ಸರ್, ಇನ್ನೊಂದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂದರೆ, ಹೇಳಿ ಸರ್. ಈಗ ನನ್ನ ಮನೆಗೆ ಕಟ್ಟಬೇಕಂದ್ರೆ ಎಷ್ಟು ಬಜೆಟ್ ಬೇಕು, ಒಂದು ಪಾಯಿಂಟು. ಎರಡನೇದಾಗಿ ಈ ಅನ್ನೆಸೆಸರಿ ಖರ್ಚುಗಳು ನಾನು ನೋಡ್ತೀನಿ, ಅಕ್ಕಪಕ್ಕ ಎಲ್ಲ ಕಟ್ಕೊಂಡು ವೇಸ್ಟ್ ಮಾಡ್ಕೊಳ್ಳೋದಲ್ಲ, ಅಂಥವನ್ನ ಅವಾಯ್ಡ್ ಮಾಡೋಕ್ಕೆ ಏನು ನಿಮ್ಮ ಸಜೆಷನ್ ಸರ್? ಇದು ಅಂತ ಈ ಹೆಂಗೆ ಅಂದರೆ, ಇದು ನಿಮ್ಮೊಬ್ಬರು ಕ್ವಶನ್ ಅಲ್ಲ, ತುಂಬ ಜನರ ಕ್ವಶನ್ ಏನು ಗೊತ್ತಾ, ನನ್ನ ಹತ್ರ ಬರ್ತಾ ಇದ್ದೀನಿ, ನೀವು ಸ್ವಲ್ಪ ಇಷ್ಟು ಮಾತಾಡಿದ್ಮೇಲೆ ಕೇಳ್ತಾ ಇದ್ದೀರಾ. ಮಿಕ್ತವರೆಲ್ಲ ಏನು ಗೊತ್ತಾ, ನನಗೆ ಫೋನ್ ಮಾಡ್ತಾರೆ, ಸರ್ ನಮ್ಮ ಮನೆಗೆ ಎಷ್ಟು ಖರ್ಚಾಗುತ್ತೆ ಸರ್, ನಮ್ಮ ಮನೆಗೆ ಎಷ್ಟು ಖರ್ಚಾಗುತ್ತೆ ಸರ್, ಇದೇ ಮಾತುಗಳೆಲ್ಲ ಹೇಳ್ತಾರೆ. ಸೊ ಆ್ಯಕ್ಚುಲಿ ಇದರಲ್ಲಿ ಎಷ್ಟು ತಪ್ಪಿದೆ ಅಂತಂದರೆ ಹೇಳ್ಕೊಡ್ತೀನಿ ಕೇಳಿ ಸರ್. ಮನೆ ಕನ್ಸ್ಟ್ರಕ್ಷನ್ ಅಂತ ನಾವು ಮಾಡ್ತೀವಲ್ವ ಸರ್, ಅದಕ್ಕೆ ಪ್ಲ್ಯಾನ್ ಆಗಬೇಕು, ಡಿಸೈನ್ಸ್ ಆಗಬೇಕು, ಸ್ಟ್ರಕ್ಚರ್ ಆಗಬೇಕು, 3D ಹೇಗೆ ಬರುತ್ತೆ ಅಂತ ಆಗಬೇಕು. ಇದೆಲ್ಲ ಸೇರಿಕೊಂಡ್ರೆ ಮಾತ್ರ ಒಂದು ಮನೆ ವಿನ್ಯಾಸ ಪೂರ್ತಿ ಆಗುತ್ತೆ. ಅದಾದಮೇಲೆ ತಾನೇ ನಮಗೆ ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಗೊತ್ತಾಗೋದು. ಅದು ಹೆಂಗೆ ಬ್ಲೈಂಡಾಗಿ ಹೇಳೋಕ್ಕೆ ಸಾಧ್ಯ? ಇಲ್ಲಿ ನೀವು ನನ್ನ ಇಂಜಿನಿಯರ್ ಹತ್ರ ಕೂತಿದ್ರ, ನಾನು ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ, ಓಕೆ. ಇದೇ ಮಾತನ್ನು ಯಾರೋ ನಾರ್ಮಲ್ ವ್ಯಕ್ತಿಗಳ ಹತ್ರ ಹೋಗಿ ಕೇಳೋದು ಏನು ಮಾಡ್ತಾರೆ ಗೊತ್ತಾ, ನೀವು ಕೇಳೋದು 2 ಸೆಕೆಂಡ್ ನಿಮ್ಮ ಮನೆಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಎಷ್ಟು ಜನ ಬರ್ತಾರೆ, ಸರ್ ಏನು ಚಿತ್ರ ಮಾಡ್ತಾ ಇದ್ದೀರಾ ಸರ್ ಅಂತ ಕೇಳ್ತಾರೆ. ಸರ್ ಅದು ಹೆಂಗೆ ಸಾಧ್ಯ ಸರ್? ನೋಡಿ, ಒಂದು ಪಾಯಿಂಟ್ ಇರಲ್ಲ. ಬ್ರಿಕ್ಕ, ಬ್ಲಾಕ, ಆಮೇಲೆ ಸ್ಯಾಂಡ್ ಯಾವ್ದು ಯೂಸ್ ಮಾಡ್ತೀವಿ, ಸಿಮೆಂಟ್ಸ್ ಯಾವ್ದು ಯೂಸ್ ಮಾಡ್ತೀವಿ, ಪ್ಲಂಬಿಂಗ್ ಮೆಟೀರಿಯಲ್ ಯಾವುದು, ಫಿಟ್ಟಿಂಗ್ಸ್ ಯಾವುದು, ವುಡ್ ಯಾವುದು, ಪ್ರತಿಯೊಂದಕ್ಕೂ ಅದರದೇ ಆದಂಥ ರೇಟ್ಗಳಿರ್ತವೆ. ಈಗೇನು ಮಾಡ್ತಾರೆ, ಸರ್ ಹೌದು ಚಂದ್ರ 2 ಕಾಲದಿಂದ 2.35 ಮಾಡ್ತಾಯಿದ್ದೀವಿ ಅಂತ ಹೇಳ್ದು ಅಂತ ಅಂದ್ಕೊಳ್ಳಿ. ಅದು ಏನಾಗುತ್ತೆ, ನಾನು ಸ್ಯಾರ ಕೇಳಿದ ತಕ್ಷಣ ಅಷ್ಟು ಸುಲಭ ಹೇಳಲ್ಲ. ವಿತೌಟ್ ಪ್ಲ್ಯಾನ್ ನಾನು ಗೈಡೇ ಮಾಡೋಕ್ಕೆ ಹೋಗೋದಿಲ್ಲ. ಸರ್ ನೀವು ಈ ಥರ ಇಷ್ಟು ಖರ್ಚಲ್ಲಿ ಮುಗಿದೋಗ್ಬಿಡುತ್ತೆ, ತುಂಬ ಒಳ್ಳೆಯದು ಸರ್, ಖಂಡಿತ ತುಂಬ ಸುಳ್ಳಾಗುತ್ತೆ ಸರ್. ನಿಮ್ಮದು ವಿತೌಟ್ ಪ್ಲ್ಯಾನ್ ನೋಡಿದೆ ಹೆಂಗೆ ಹೇಳೋಕ್ಕೆ ಸಾಧ್ಯ ಸರ್? ಈಗ ನಾನು ಎಷ್ಟೋ ಜನ ಹೇಳ್ತಾರೆ, ಸರ್ ನಮ್ಮ ಯಾರೋ ಒಬ್ಬರು ಮೇಸ್ತ್ರಿ ಇಷ್ಟು ಕಡಿಮೆ ಮಾಡ್ತಾ ಇದ್ದಾರೆ, ಅಷ್ಟು ಸರ್ ಅಲ್ಲಿ ಉದ್ಧಾರ ಆದವ್ರು ಒಬ್ಬರು ಇಲ್ಲ ಸರ್. ಬಿಡಿಸ್ಕೊಂಡಿರೋ ಈಗ ಕಡಿಮೆ ರೇಟ್ ಕೋಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದಂಥ ವ್ಯಕ್ತಿಗಳು ಒಬ್ಬರೇ ಮುಳುಗಲ್ಲ. ಓನರ್ ಸೊಂಟಕ್ಕೂ ಹಗ್ಗ ಕಟ್ಬಿಟ್ಟು ಅವರು ಜೊತೆನಲ್ಲೇ ಮುಳುಗೋದು. ಆಮೇಲೆ ಯಾರನ್ನ ಅವಾಗ ಯಾರನ್ನೂ ಹೊಣೆ ಮಾಡಲ್ಲ. ಕನ್ಸ್ಟ್ರಕ್ಷನ್ ಸರಿ ಇಲ್ಲ, ಫೀಲ್ಡ್ ಸರಿ ಇಲ್ಲ, ಇಂಜಿನಿಯರ್ ಸರಿ ಇಲ್ಲ, ಮಾರ್ಕೆಟ್ ಹಾಳಾಗ್ಬಿಟ್ಟಿದೆ. ಸರ್ ಮೊದಲನೇದಾಗಿ ಓನರ್ ಸರಿ ಇರಬೇಕು ಸರ್.
ಅಲ್ಲ ಓನರ್ ಜೊತೆಗೆ ನಾವು ಹೋಗ್ತಕ್ಕಂಥ ಸಜೆಷನ್ ತಗೊಳ್ತಕ್ಕಂಥ ಇಂಜಿನಿಯರ್ ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು, ನೀವು ಫಸ್ಟ್ ಇಂಜಿನಿಯರ್ ಬಂದು ಮಾತಾಡಬೇಕು. ಇವಾಗ ಹೆಂಗ್ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ ಆ ಥರ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನಿಮ್ಮ ಡೌಟ್ಸ್ಗಳು ಕ್ಲಾರಿಫೈ ಮಾಡ್ಕೋಬೇಕಲ್ವಾ. ಹೌದು ಹೌದು. ಇಲ್ಲ ಈಗ ಎಲ್ಲಾರನ್ನೂ ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಕುತ್ಕೊಂಡು ಮಾತಾಡಿ ಅಂತ ಹೇಳಲ್ಲ. ಅಲ್ಲ ನಿಜ ಸರ್. ಹೇಳೋದೇನು ಅಂದರೆ, ಸರ್ ಇದನ್ನ ನಿಮ್ಗೆ ಯಾರು ಸೂಕ್ತವಾದ ಇಂಜಿನಿಯರ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿ ಕೇಳಿ, ಅವ್ರು ಗೈಡ್ ಮಾಡ್ಕೊಡ್ತಾರೆ ನಿಮಗೆ. ಅದಾದ ನಂತರ ನಿಮ್ಮ ಯಾರಾದರೂ ತುಂಬ ಸ್ನೇಹಿತರು ಅನುಭವಿಸ್ತರು ಯಾರೋ ಇದ್ದರೆ ಯಾರೋ ಒಬ್ಬರು ಸಲಹೆ ತಗೊಳ್ಳಿ. ಅತಿ ಜನಗಳ ಸಲಹೆ ತಗೊಂಡ್ರೆ ಹಾಳಾಗೋದಂತೂ ಖಂಡಿತ. ಅದೇ ಸಾರಿಗೆ ಜಾಸ್ತಿ ಉಪ್ಪು ಹಾಕ್ತಂಗೆ. ಹಾಂ ಖಂಡಿತ. ಕಡಿಮೆದು ತಿನ್ನೋಕ್ಕಾಗಲ್ಲ, ಜಾಸ್ತಿ ಇರೋಂತೂ ತಿನ್ನೋಕ್ಕೆ ಆಗೋದಿಲ್ಲ. ಅಷ್ಟಿರಬೇಕು ಸರ್. ಹಾಗಾಗಿ ಸರ್, ಅಲ್ಲ ಸರ್, ನೀವೊಂದು ಮಾತು ಹೇಳಿದ್ರಿ ಓನರ್ ಕರೆಕ್ಟಾಗಿರಬೇಕು ಅಂತ. ಅಲ್ಲ, ವಾಸ್ತವಿಕವಾಗಿ ಎಷ್ಟೋ ಜನ ಇನ್ನೋಸೆಂಟ್ ಓನರ್ಗಳಿರ್ತಾರೆ, ಬಟ್ ಆ ಓನರ್ ಹೋಗೋಂಥ ಇಂಜಿನಿಯರು ಕರೆಕ್ಟಾಗಿರಬೇಕು ಮತ್ತು ಆ ಮೇಸ್ತ್ರಿನೂ ಕರೆಕ್ಟಾಗಿರ್ಬೇಕಲ್ವ ಸರ್? ಅವ್ರನ್ನ ನಂಬ್ಕೊಂಡು ಹೋಗಿರ್ತಾರೆ. ಅಲ್ಲ ವಾಸ್ತವಿಕವಾಗಿ ನಾನು ಕೇಳ್ತಾ ಇರೋ ಕ್ವಶನ್ ಅಂದ್ರೆ ಅದಕ್ಕೆ ಏನು ಗೊತ್ತಾ, ಬೆಸ್ಟ್ ಇಂಜಿನಿಯರ್ ಹತ್ರ ಹೋಗಬೇಕು. ಅವ್ರ ಸಜೆಷನ್ ನಮ್ಮ ಫಸ್ಟ್ ಡಿಸ್ಕಷನ್ ಮಾಡಬೇಕು ಅವ್ರ ಜೊತೆ. ಆಗ ನಮ್ಗೆ ಯಾವುದು ಸೂಕ್ತ ಆಗ್ತಾ ಇರುತ್ತೆ ಅವ್ರ ತಿಳುವಳಿಕೆ ನಮ್ಮಿದ್ದು ಎರಡು ಮ್ಯಾಚ್ ಮಾಡ್ಕೊಂಡು ಹೋದ್ರೆ ಮನೆ ಭದ್ರವಾಗಿ ಉಳ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲೇ ನಿಮಗೆ ಗೊತ್ತಲ್ಲ ಅಂತ ಎಕ್ಸ್ಪ್ಲೈನ್. ನಿಮ್ಮ ಮಾತು 100% ಸತ್ಯ ಸರ್. ಇದು ನಾವು ಯಾವ್ದಾದ್ರು ಒಂದು ಸಣ್ಣ ಒಂದು ಪೆನ್ ತಗೊಳ್ತೀನಿ ಅಂದರೆ ನಾನು ಗೀಜ್ಬಿಟ್ಟು ನೋಡ್ತೀನಿ. ಖಂಡಿತ ನಿಜ. ನೀವು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಅದು ನನಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳು ಕಾಲದ ತನಕ ಆ ಮನೆ ಚೆನ್ನಾಗಿರಬೇಕು, ಒಂದು 2-3 ಜನ್ರೇಷನ್ಗೆ ಆಗುವಂಥ ಮನೆಗಳು ಪ್ಲ್ಯಾನ್ ಮಾಡಬೇಕು ಅಂತಂದಾಗ ಆಫ್ಟರ್ ಆಲ್ ₹5 ಪೆನ್ ತೊಗೋಬೇಕಾದ್ರೆ ಗೀಜ್ಬಿಟ್ಟು ಚೆಕ್ ಮಾಡಿರ್ತೀವಿ. ನೀವು ಕನ್ಸ್ಟ್ರಕ್ಷನನ್ನು ಇನ್ನೊಬ್ಬರ ಹತ್ರ ಹೋಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಹೌದು. ಒಂದು ಅವ್ರನ್ನ ವಿಚಾರಿಸಿ, ಇವಾಗ ಟೆಕ್ನಾಲಜಿ ಚೆನ್ನಾಗಿದೆ, ಅವರು ಯಾರು ಹೇಗೆ ಏನು ಕತೆ ಕನ್ಸ್ಟ್ರಕ್ಷನ್ ಕೊಡಬೇಕು ಅಂತಂದ್ರೆ ಅವ್ರು ಮಾಡಿರೋ 2-3 ಪ್ರಾಜೆಕ್ಟ್ಗಳು ನೋಡಿ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಹೌದು, ಖಂಡಿತ ಖಂಡಿತ. ಸುಮ್ಮನೆ ಹೋದೋ ನಾನು ಮಾತಾಡದೆ ಕೊಟ್ಬಿಟ್ರಿ. ಈಗ ನಾನು ಕೇಳಿದಲ್ಲ ಸರ್ ಎಷ್ಟು ಬಡ್ಜೆಟ್ ಆಗುತ್ತೆ, ಹೆಂಗೆ ಸರ್ ಹೇಳಿ, ನಿಮ್ಮ ವಸ್ತು ಪ್ಲ್ಯಾನ್ ಅನ್ನೋದು ರೆಡಿನೇ ಆಗಿಲ್ಲ ಅಂದರೆ ಒಂದು ಮನೆಯನ್ನು ವಿಚಾರ ಬಂದಾಗ ಫಸ್ಟ್ ರೆಡಿ ಆಗಬೇಕಾಗಿರೋದು ಪ್ಲ್ಯಾನ್. ಆ ಪ್ಲ್ಯಾನನ್ನೇ ರೆಡಿ ಆಗಿದೆ, ಎಷ್ಟಾಗುತ್ತೆ 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 ಅಂತ ಕೇಳಿದ್ರೆ ತಪ್ಪಲ್ವಾ? ಖಂಡಿತ ಸರ್. ನೀವು ಯೋಚನೆ ಮಾಡಿ, ಆಸೆ ಇಟ್ಕೊಂಡ್ ಬಂದಿರ್ತೀವಿ, ಇಷ್ಟರೊಳಗಡೆ ಅಷ್ಟೊಂದು ಮುಗಿಸ್ಕೊಡಿ ಅಂತ ಹೇಳಿದ್ರೆ ನೀವು ಏನು ಅಂತಂದ್ರೆ ಸರ್ ಮಾತಾಡಿ. ಸರ್ ಫಸ್ಟು ಈಗ ನೀವು ನಂತರ ಬಂದು ಕೂತಿದ್ರ, ಇಷ್ಟು ಮಾತಾಡ್ತಾ ಇದ್ದೀರಾ ಮುಕ್ತವಾಗಿ, ಐ ಆಮ್ ವೆರಿ ಹ್ಯಾಪಿ. ಇಲ್ಲೊಂದು ಮನೆಯದು ಪ್ಲ್ಯಾನನ್ನು ಮಾಡಿದ್ದೀನಿ, ಈ ಮನೆ ಪ್ಲ್ಯಾನ್ಸನ್ನು ಆಲ್ಟ್ರ್ ಮಾಡ್ತಾ ಇದ್ದೀನಿ, ಡೀಟೇಲ್ಸ್ ಆಗಿದೆ, ಓನರ್ ಕೊಟ್ಟಿದ್ದಾರೆ, ಓನರ್ ರಿಕ್ವೈರ್ಮೆಂಟ್ಸ್ ಹೇಳಿದ್ದಾರೆ, ಅವ್ರ ಲಿಫ್ಟ್ ಏನು ಬೇಕು, ಯಾವ್ದು ಎಲ್ಲಿ ಬರಬೇಕು, ವಾಸ್ತು ಪ್ರಕಾರ ಏನು ಬರಬೇಕು, ರಿಕ್ವೈರ್ಮೆಂಟ್ಸ್ ಹೆಂಗೆ, ಗೌರ್ಮೆಂಟ್ ರೂಲ್ಸಸ್ ಏನಿದೆ, ಅದು ಎಲ್ಲವನ್ನು ಚೆಕ್ ಮಾಡ್ತಾ ಇದ್ವಿ. ಇದನ್ನ ನಾನು ಚೆಕ್ ಮಾಡಬೇಕು ಅಂತಂದರೆ ಪ್ರಾಪರ್ ಆಗಿ ಓನರ್ ನಮ್ಮ ಜೊತೆ ಮಾತಾಡಿದಿರ್ತಾರೆ, ನಮ್ಗೆ ಗೊತ್ತಾಗೋ ಸಾಧ್ಯ. ಹಾಗಾಗಿ ನೋಡಿ, ಯಾವಾಗಲೂ ಹೇಳ್ತೀನಿ, ನೀವು ಸರಿ ಇಲ್ಲ ಅಥವಾ ನಾನು ಸರಿ, ಅಥವಾ ನಾನು ಸರಿ ಇಲ್ಲ ನೀವು ಸರಿ ಅನ್ನೋದೆಲ್ಲ ಸುಳ್ಳು. ಮೊದಲೇದಾಗಿ ನಮ್ಮ ವಸ್ತು ಅಂತ ಬಂದಾಗ ನಮ್ಮ ಕೇರ್ಫುಲ್ಲಾಗಿ ಇರಲೇಬೇಕು, ಡೀಟೇಲ್ಸ್ ತಗೋಬೇಕು. ಅರ್ಥ ಆಯ್ತಾ? ಇಲ್ಲ ಇದೇ ಥರ ನೀರು ಕುಡಿಸ್ತಾರೆ. ಹೌದು ಸರ್, ನಿಜ ನಿಜ ಅಲ್ವಾ? ಹಾಗೆ ಸರ್ ಏನಾಗುತ್ತೆ ಅಂದರೆ, ಮಾರ್ಕೆಟು ಚೆನ್ನಾಗಿದೆ, ಜನಗಳು ಒಳ್ಳೆಯವರಿದ್ದಾರೆ. ನಾವೇನು ಮಾಡ್ತೀವಿ ಅಂತಂದರೆ, ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಸಮಯನೆಲ್ಲ ವೇಸ್ಟ್ ಮಾಡ್ತೀವಿ. ನಾನು ತುಂಬ ಜನ ಬರ್ತಾರೆ ಸರ್, ಬಂದ್ಬಿಟ್ಟು ಏನಂತ ಹೇಳ್ತಾರೆ ಗೊತ್ತಾ, ಸರ್ ಇದಕ್ಕೆ ಪ್ಲ್ಯಾನ್ ಕೊಟ್ಬಿಡಿ ಸರ್, ನಾಳೆ ಕೊಟ್ಬಿಡಿ ಸರ್, ನಾಳೆ ಬೆಳಗ್ಗೆ ಪೂಜೆ ಸರ್, ನಾಳೆ ಬೆಳಗ್ಗೆ ಪೂಜೆ ಸರ್. ಸರ್ ನಾನು ಹೇಳ್ತೀನಿ, ಅಲ್ಲ ರೀ, ಲೈಫ್ ಲಾಂಗ್ ಇರುವಂತಹ ಮನೆಗೆ ಒಂದು ಸರಿ ಸಾಲ ಮಾಡೋದು 20 ವರ್ಷ ಗಂಟ ಸಾಲ ತೀರಿಸುವಂತಹ ಮನೆಗೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಷ್ಟು 3 ಜನರೇಷನ್ ಇರಬೇಕಾದಂತಹ ಮನೆಗೆ 2 ದಿವಸ ಟೈಮಾ? 2 ದಿವಸ ಸಾಕಾ? ಇಲ್ಲ ಇಲ್ಲ, ನಿಜ ಸರ್, ನಿಮಗೂ ಅವಕಾಶ ಇರಬೇಕು. ಏನು ಮಾಡ್ತಾರೆ, 2 ದಿವಸದಲ್ಲಿ 3 ದಿವಸದಲ್ಲಿ ಯಾರ್ಯಾರು ಪ್ಲ್ಯಾನ್ ಮಾಡಿಸ್ಕೊಂಡು ಮನೆ ಕಟ್ಟಕ್ಕೆ ಹೋಗ್ತಾರೆ, ಅವರು ಮನೆ ಶುರು ಆದಮೇಲೆ ಎಲ್ಲರೂ ಹೊಡೆದಾಕ್ತಾರೆ, ಆಲ್ಟ್ರು ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ಸರ್ ನೀವು ಎಜುಕೇಟೆಡ್ಸು, ತಿಳಿದಿರೋರು ಇಂಥರ ತಪ್ಪುಗಳೆಲ್ಲ ಮಾಡೋಕೆ ಹೋಗ್ಬೇಡಿ. ಇನ್ನೂ ಏನೇನು ಡೌಟ್ಸ್ಗಳಿದ್ರು ದಯವಿಟ್ಟು ಕೇಳಿ, ಇನ್ನೂ ವಿವರಣೆ ಕೊಡಲ್ಲ. ಅಂತ ಬರ್ತಾ ಇದ್ದಂಗೆ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೊಂಡು, ಖಂಡಿತ ನನಗೆ ನಿಮ್ಮ ಹತ್ರ ಬಂದಮೇಲೆ ಅಯ್ಯೋ ಇಷ್ಟೊಂದು ಆಳ ಅಗಲ ಉದ್ದ ಇದೆಯಾ ಮನೆ ಕಟ್ಟಬೇಕಾದ್ರೆ, ನಮ್ಗೇನು ಗೊತ್ತಾ, ಏನೋ ಒಂದೇ ಸತಿ ಎಲ್ಲ ಆಗೋಗ್ಬಿಡುತ್ತೆ ಆ ಥರ ಒಂದು ಕಲ್ಪನೆ ಇರುತ್ತೆ. ಬಟ್ ಅದರೊಳಗಡೆ ಮೆರಿಟ್ಸು ಡಿಮೆರಿಟ್ಸ್ನೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾತಾಡೋದಿಲ್ಲ ಸರ್, ನಿಮಗೆ ಒಳ್ಳೆ ಇದಾಗೋದು. ಹೌದು, ಇನ್ನೊಬ್ರು ಸರಿ ಇಲ್ಲ ಅನ್ನೋಕ್ಕೆ ಮುಂಚೆ ನಾವು ಸರಿ ಇರಬೇಕಲ್ವ ಸರ್? ಹೌದು, ಖಂಡಿತ. ಯಾವುದೇ ವಿಚಾರ ಆದರೂ ಅಷ್ಟೇ. ಈಗ ನಾನು ಕೆಲವೊಂದು ಬಿಲ್ಡಿಂಗ್ ಕಟ್ಟೋ ವಿಷಯ ನಾನು ಎಕ್ಸ್ಪರ್ಟ್ ಇದ್ದೀನಿ, ಅದೇ ಲಕ್ಷಾಂತರ ಮಕ್ಕಳುಗಳು ಪಾಠ ಮಾಡಿದ್ರು, ನೀವು ನಿಮ್ದೊಂದು ವಿಚಾರ ನೀವು ಎಕ್ಸ್ಪರ್ಟ್ ಅಲ್ವಾ? ಖಂಡಿತ. ಹಾಗಾಗಿ ನಾವು ಇನ್ನೊಬ್ರು ಫೀಲ್ಡ್ಗೆ ರೆಸ್ಪೆಕ್ಟ್ ಕೊಡಬೇಕು. ಭಾಳ ಗೌರವ. ನಮ್ಮಲ್ಲಿ ಮೊನ್ನೆ ಒಬ್ರು ಬಂದರು, ನಮ್ಮ ಹತ್ರ ಒಂದು ಪ್ಲ್ಯಾನ್ ಮಾಡಿ ಮನೆ ಕಟ್ಟಿದ್ರು, ಒಂದು ಮನೆ ಕಟ್ಟಿದ್ರು 2040. ಆಲ್ರೆಡಿ ಬಂದ್ಬಿಟ್ಟು ಏನಂತಾರೆ ಗೊತ್ತಾ, ಸರ್ ಎಲ್ಲ ಕಲ್ತ್ಬಿಟ್ಟಿದ್ದೀನಿ, ಸೂಪರ್ ಸರ್,
ಮನೆಯೆಲ್ಲ ಕಲ್ತು ಆಗ್ಬಿಟ್ಟಿದೆ, ನಾನು ಮಾಡೋದಿಲ್ಲ ಹೆಂಗೇನು ಗೊತ್ತಾಗ್ಬಿಟ್ಟಿದೆ. ಯಾರೋ ನಮ್ಮ ರಿಲೇಷನ್ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡೆ, ನಾನೇ ಮೆಟೀರಿಯಲ್ ಕಾಂಟ್ರಾಕ್ಟ್ ತಗೊಂಡು ಮಾಡ್ಬಿಟ್ಟು ಅವರೇ ಇಂಜಿನಿಯರ್ ಆಗೋಗ್ಬಿಟ್ರು. ಅಷ್ಟು ಲಾಭ ಬರುತ್ತೆ ಸರ್, ಇಷ್ಟು ಲಾಭ ಬರುತ್ತೆ ಸರ್ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ. ಅಲ್ಲಪ್ಪ, ನಿನ್ನಂಥವ್ರಿಂದನೇ ಮಾರ್ಕೆಟ್ ಹಾಳಾಗ್ತಾ ಇರೋದು. ಒಂದು ಮನೆ ಕಟ್ಟಿಬಿಟ್ಟು ನಾನು ಕಾಂಟ್ರಾಕ್ಟರ್ ಆಗ್ತೀನಿ ಅಂತಂದು ತಪ್ಪು ಕಂಡ್ರಯ್ಯ. ಯಾರ್ಯಾರು ಕೆಲಸ ಯಾರು ಮಾಡಬೇಕು ಅವ್ರು ಮಾಡಬೇಕು ಅಂತ ಹೇಳಿದೆ ಸರ್. ಇರಲಿ, ಮಾತುಗಳು ಹೋಗ್ತಾ ಇರೋ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಏನು ಅಂದರೆ ಮನೆ ಕಟ್ಟೋಕ್ಕೆ ಮುಂಚೆ ನಾಲೆಜ್ಗಳನ್ನ ತಿಳ್ಕೊಂಡ್ರೆ ತುಂಬ ಒಳ್ಳೇದು ಅಂತ ನಾನು ಹೇಳ್ತೀನಿ. ನಂತರ ಸರ್ ಇನ್ನೇನಾರ ಡೌಟ್ಸ್ ಇದೆಯಾ ಸರ್? ಇನ್ನೇನು ಕೇಳಬೇಕು? ಇಲ್ಲ ಸರ್, ಭಾಳ ಖುಷಿ ಆಯಿತು ಸರ್. ನಾನು ರಿಯಲಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಅದ್ರ ಬಗ್ಗೆ ನನಗೆ ಎರಡು ಮಾತಿಲ್ಲ. ಆಮೇಲೆ ಸರ್ ಇನ್ನೊಂದು, ನಿಮ್ಮ ಹತ್ರ ಇನ್ನೂ ಏನೇನು ಸರ್ವಿಸ್ ಇದೆ ಸರ್? ಆ್ಯಕ್ಚುಲಿ ಈಗ ನಾನು ಮೊನ್ನೆ ಒಂದು ವರ್ಕಿಂಗ್ ಪ್ಲ್ಯಾನ್ಸ್ ಬಗ್ಗೆ ಒಂದು ವಿಡಿಯೋನೇ ಮಾಡಿಕೊಟ್ಟಿದ್ದೆ, ಡ್ರಾಯಿಂಗ್ಸಲ್ಲಿ ಇನ್ನೇನು ಬರುತ್ತೆ ಅಂತ. ಅದನ್ನು ಬೇರೆ ರೀತಿಯಾಗಿ ನಿಮ್ಗೆ ಹೇಳ್ಕೊಡ್ತಿದ್ದು ಕೇಳಿ ಸರ್. ನಮ್ಮಲ್ಲಿ ಮೊದಲನೇದಾಗಿ ನಮಗೆ ಬಿಲ್ಡಿಂಗ್ಗೆ ಪ್ಲ್ಯಾನ್ ಸಿಗುತ್ತೆ. ಪ್ಲ್ಯಾನ್ ಅಂದರೆ ಇಲ್ಲಿ ಸ್ಯಾಂಕ್ಷನ್ ಪ್ಲ್ಯಾನ್ ಬೇರೆ, ವರ್ಕಿಂಗ್ ಪ್ಲ್ಯಾನ್ ಬೇರೆ. ಓಕೆ. ಸ್ಯಾಂಕ್ಷನ್ ಪ್ಲ್ಯಾನ್ ಅಂದರೆ ನಮ್ಮ ಸರ್ಕಾರದಿಂದ ಪರ್ಮಿಷನ್ ತೊಗೊಳೋಕ್ಕೆ ನೀಡಬೇಕಾದಂಥ ಪ್ಲ್ಯಾನು ಸ್ಯಾಂಕ್ಷನ್ ಪ್ಲ್ಯಾನ್, ಅದನ್ನು ಮಾಡ್ತೀವಿ. ನಂತರ ಮಾಡ್ಕೊಡ್ತೀವಿ. ಅದಲ್ಲದೆ ವರ್ಕಿಂಗ್ ಪ್ಲ್ಯಾನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 18-19 ಸೆಟ್ ಆಫ್ ಪ್ಲ್ಯಾನ್ಸ್ ಅಂತ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಈಗ ಕಾನ್ಸೆಪ್ಟ್ ಪ್ಲ್ಯಾನ್ ಅಂತ ಕೊಡ್ತೀವಿ, ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಪ್ಲ್ಯಾನ್ ಅಂತ ಕೊಡ್ತೀವಿ, ಆಮೇಲೆ ಫೌಂಡೇಶನ್ ಡೀಟೇಲ್ಸ್ ಅಂತ ಕೊಡ್ತೀವಿ, ಆಮೇಲೆ ಪ್ಲಿಮ್ ಡ್ರಾಯಿಂಗ್ಸ್ ಅಂತ ಕೊಡ್ತೀವಿ, ಡೋರ್ಸ್ ಆ್ಯಂಡ್ ವಿಂಡೋ ಡೀಟೇಲ್ಸ್ ಅಂತ ಕೊಡ್ತೀವಿ, ಇನ್ಸೈಡ್ ವಾಲ್ ಮೆಜರ್ಮೆಂಟ್ ಡೀಟೇಲ್ಸ್ ಅಂತ ಕೊಡ್ತೀವಿ. ನಂತರ ನಿಮಗೆ ಅದರಲ್ಲಿ ವುಡ್ ಡೀಟೇಲ್ಸೇ ಸಪ್ರೇಟ್ ಕೊಡ್ತೀವಿ, ಫ್ಲೋರ್ ವೈಸ್ ಕೊಡ್ತೀವಿ. ನಂತರ ಇದು ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಕೊಡ್ತೀವಿ. ಪ್ರತಿಯೊಂದು ಫ್ಲೋರ್ನಲ್ಲೂ ಶಟ್ರಿಂಗ್ ಡ್ರಾಯಿಂಗ್ಸು, ಬೀಮ್ ಡ್ರಾಯಿಂಗ್ಸು, ಸ್ಟೀಲ್ ಡ್ರಾಯಿಂಗ್ಸ್ ಎಲ್ಲ ಬರುತ್ತೆ. ಸ್ಟ್ರಕ್ಚರಲ್ ಎಕ್ಸ್ಪರ್ಟ್ಸ್ ನಮ್ಮ ಹತ್ರ ಇದ್ದಾರೆ, ಆ ಕಡೆಯಿಂದ ಅದು ಸಿಗುತ್ತೆ. ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಅಂತ ಕೊಡ್ತೀವಿ. ಈ ರೀತಿಯಾಗಿ ಇದು ಪ್ರತಿ ಫ್ಲೋರ್ಸ್ಗೂ ಬರುತ್ತೆ ಡೀಟೇಲ್ಸ್ಗಳೆಲ್ಲ. ನಿಮಗೆ ಲಾಸ್ಟಲ್ಲಿ ನಾವು ನಿಮಗೆ ಬಿಲ್ಡಿಂಗ್ದು ಎಕ್ಸ್ಟೀರಿಯರ್ 3D ಎಲಿವೇಷನ್ಸ್ ಅಂತ ಕೊಡ್ತೀವಿ, ಅದಕ್ಕೆ ಡೀಟೇಲಿಂಗ್ ಡ್ರಾಯಿಂಗ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಇಂಟೀರಿಯರ್ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಇಂಟೀರಿಯರ್ ಡ್ರಾಯಿಂಗ್ಸು 3Dನಲ್ಲೂ ಕೊಡ್ತೀವಿ, ಆಟೋಕ್ಯಾಡ್ನಲ್ಲೂ ಕೊಡ್ತೀವಿ. ಆಮೇಲೆ ವಿಡಿಯೋ ವಾಕ್ ಥ್ರೂ ಕೊಡ್ತೀವಿ. ನಿಮಗೆ ಯಾವ್ಯಾವ ರೀತಿ ಸರ್ವಿಸಸ್ ಬೇಕು, ಪ್ರತಿಯೊಂದು ಸರ್ವಿಸಸ್ಸು ಇದೆ. ಇದು ಪ್ಲಾನಿಂಗ್ ಪಾರ್ಟ್ ಆಯಿತು ಸರ್. ಆಲ್ ಇನ್ ಒನ್ ರೂಫ್ ಎಲ್ಲ ಕೊಡಲೇಬೇಕಲ್ಲ ಸರ್, ಇದು ಒಂದು ಅನುಕೂಲ. ಹೌದು, ಕಡೆ ಬಂದ್ಬಿಟ್ರೆ ಎಲ್ಲ ಸಿಗುತ್ತೆ ಅಂತ. ಖಂಡಿತ. ತುಂಬಾ ಅಲ್ಲಿ ಇಲ್ಲಿ ಓಡಾಡೋ ಬದಲು ಒಂದೇ ಕಡೆ ಎಲ್ಲ. ಎಷ್ಟೋ ಜನ ಬರೀ ಕಾನ್ಸೆಪ್ಟ್ ಪ್ಲಾನ್ ಸಾಕು ಅಂತ ತಿಳ್ಕೊತಾರೆ, ಅದೆಲ್ಲ ತಪ್ಪದು. ಮನೆ ವಸ್ತು ನಮ್ಮದು ಕರೆಕ್ಟಾಗಿದ್ದರೆ ಯಾರೂ ನಮಗೆ ಮೋಸ ಮಾಡಲ್ಲ. ತುಂಬ ಜನ ತಿಳ್ಕೊಬೇಕಾಗಿರೋ ವಿಚಾರ ಏನು ಅಂದರೆ, ಪೂರ್ತಿಯಾಗಿ ನೋಡಿ, ಇಂಜಿನಿಯರ್ಗೆ ಕೊಡಬೇಕಾದಂಥ ಹಣ ಉಳ್ಸೋಕೆ ಹೋಗಬೇಡಿ. ಅವರು ಒಬ್ಬರು ನಿಮ್ಮ ಜೊತೆ ಇದ್ದರೆ ತುಂಬ ಅಮೌಂಟನ್ನು ಸೇವ್ ಮಾಡಿಕೊಡ್ತಾರೆ. ಇದಲ್ಲದೆ ನಮ್ಮಲ್ಲಿ ಸೈಟ್ ವಿಸಿಟಿಂಗ್ ಅಂತ ಮಾಡ್ತೀವಿ. ಈಗ ಎಷ್ಟೋ ಜನ ನೀವು ನಮ್ಮ ಹತ್ರ ಎಲ್ಲ ಪ್ಲ್ಯಾನ್ಸು ತೊಗೋತೀರಾ, ಡೀಟೇಲ್ ತೊಗೊಂಡು ಹೋಗ್ತೀರಾ. ತೊಗೊಂಡೋದಾದಮೇಲೆ ಇಲ್ಲ ಸರ್ ನನಗೆ ಕೆಲವೊಂದು ಸರಿ ಸೈಟಿಗೆ ಬನ್ನಿ, ಮಾರ್ಕಿಂಗ್ ಡ್ರಾಯಿಂಗ್ಸ್ ಅಂತ ಮಾರ್ಕಿಂಗ್ ಮಾಡಬೇಕಾದ್ರೆ, ಫೌಂಡೇಶನ್ ಹಾಕಬೇಕಾದ್ರೆ, ವಾಲ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ, ಜೊತೆಗೆ ರೂಫ್ ಕಾಂಕ್ರೀಟ್ ಹಾಕಬೇಕಾದ್ರೆ, ಸ್ಟೀಲ್ ಚೆಕಿಂಗ್ ಮಾಡೋಕ್ಕೆ, ಈ ಎಲ್ಲ ಸಂದರ್ಭದಲ್ಲೂ ನಮ್ಮನ್ನ ವಿಸಿಟಿಂಗ್ ಕೇಳ್ತಾರೆ. ವಿಸಿಟಿಂಗ್ ಅಂತ ಬರ್ತೀವಿ, ನಾನು ಬರ್ತೀನಿ, ನಮ್ಮ ಸ್ಟಾಫ್ ಎಲ್ಲ ಬರುತ್ತೆ. ಜೊತೆಗೆ ಟೋಟಲ್ ಪ್ಯಾಕೇಜ್ ಕನ್ಸಲ್ಟೇಷನ್ ಅಂತ ತೊಗೋತೀವಿ. ಅಂದರೆ ನಾವೇ ಏನು ಮಾಡ್ತೀವಿ ಅಂದರೆ, ಕಾನ್ಸೆಪ್ಟ್ ಪ್ಲ್ಯಾನು, ಆಮೇಲೆ ಟೋಟಲ್ ಎಲ್ಲ ವರ್ಕಿಂಗ್ ಪ್ಲ್ಯಾನ್ಸು, ಸ್ಯಾಂಕ್ಷನ್ ಪ್ಲ್ಯಾನ್ ಬೇಕು ಅಂದರೆ ಹ್ಯಾಡ್ ಮಾಡ್ಕೋತೀವಿ. ಸ್ಯಾಂಕ್ಷನ್ ಪ್ಲ್ಯಾನ್ಸ್ಗಳು ಎಷ್ಟೋ ಜನಗಳಿಗೆ ಸ್ಯಾಂಕ್ಷನ್ ಪ್ಲ್ಯಾನ್ ನಾವು ಮಾಡ್ಸೋಕ್ಕಾಗಲ್ಲ ಅಂತಂದರೆ ನಾವೇ ಟೀಮ್ ಕಳಿಸಿ ಸ್ಯಾಂಕ್ಷನ್ನು ಮಾಡಿಸ್ಕೊಡ್ತೀವಿ. ಇದ್ರ ಜೊತೆಗೆ 3D ಇಂಟೀರಿಯರ್ಸ್ ಎಲ್ಲ ಮಾಡಿಸೋ ಜೊತೆಗೆ ವಿಸಿಟಿಂಗ್ ಇಟ್ಕೋತೀವಿ. ಮಂತ್ಲಿ 2 to 3 ವಿಸಿಟ್ಸ್ ತೊಗೋತೀವಿ, ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಮೇಲೆ. ಅದನ್ನು ತೊಗೊಂಡು ಇಡೀ ಬಿಲ್ಡಿಂಗಿನ ಕನ್ಸಲ್ಟೇಷನ್ ಅಂತ ತೊಗೋತೀವಿ. ಅಂದರೆ ನೀವು ಮೆಟೀರಿಯಲ್ ಹಾಕಿ ಲೇಬರ್ ಇಟ್ಕೊಂಡು ಮಾಡಿಸೋ ಜವಾಬ್ದಾರಿ ನಿಮ್ಮದು. ಪ್ಲ್ಯಾನು, ಡಿಸೈನು, ಆರ್ಕಿಟೆಕ್ಚರ್ ಪಾರ್ಟು, ದೆನ್ ವಿಸಿಟಿಂಗ್ ಚಾರ್ಜಸ್ ಎಲ್ಲ ಸೇರಿ ಕನ್ಸಲ್ಟೇಷನ್ ಅಂತ ಕೂಡ ತೊಗೋತೀವಿ. ಇದಾದಮೇಲೆ ಲಾಸ್ಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬಿಲ್ಡಿಂಗ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಎಷ್ಟೋ ಜನಗಳಿಗೆ ನಾವು ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ ಸರ್, ನೀವು ಮಾಡಿಕೊಡಿ ಅಂತಂದರೆ ನಾವು ಉತ್ತಮವಾದ ಕೊಟೇಶನ್ಸು ಕೊಟ್ಟಿರ್ತೀವಿ. ಬೆಸ್ಟ್ ಕ್ವಾಲಿಟಿ ಆಫ್ ಮೆಟೀರಿಯಲ್ನ ಯೂಸ್ ಮಾಡಿ ನಾವು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಟರ್ನ್ ಕೀ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಪ್ರತಿಯೊಂದನ್ನು ಡೀಟೇಲಾಗಿ ಪ್ಲ್ಯಾನು, ಡಿಸೈನ್ ಎಲ್ಲ ನಮ್ಮದೇ ಇನ್ಕ್ಲೂಡ್ ಆಗಿರುತ್ತೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀವಿ. ಈ ರೀತಿಯಾದ ಸರ್ವಿಸಸ್ಗಳೆಲ್ಲ ನಿಮಗೆ ಸಿಗುತ್ತೆ ಸರ್. ಯಾವುದೇ ಹಂಬು ಬಿಂಬು ಇಲ್ದಲೆ ಭಾಳ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸರ್. ಆ ಹ್ಯಾಟ್ಸ್ ಆಫ್ ಹೇಳಿದ ರಿಯಲಿ. ಇಲ್ಲ ಸರ್, ಏನು ಗೊತ್ತಾ, ಈಗ ನಮಗೆ ಒಂದು ಖುಷಿ ಕೊಡಬೇಕಾದ ವಿಚಾರ ಏನು ಅಂತಂದರೆ, ನಾವು ಈ ಫೀಲ್ಡ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ತುಂಬ ವರ್ಷಗಳಿಂದ ಇದೇ ಫೀಲ್ಡಲ್ಲಿ ಇದ್ದೀವಿ. ನಮಗೇನು ಅಂದರೆ ನಮ್ಮ ಕಡೆಯಿಂದ ಏನು ಸರ್ವಿಸ್ ಕೊಡೋಕ್ಕೆ ಸಾಧ್ಯನೋ ಅದನ್ನು ಕೊಡ್ತಾ ಇದ್ದೀವಿ ಸರ್. ಹಾಗಾಗಿ ಮತ್ತು ಇನ್ನೇನು ಡೌಟ್ ಇದೆ ಸರ್? ಇವಾಗ ಬರಬೇಕಾದ್ರೆ ನಿಮ್ಮ ಆಫೀಸಲ್ಲಿ ಬರಬೇಕಾದ್ರೆ ತುಂಬ ಜನ ಸ್ಟಾಫ್ ನೋಡಿದೆ ಸರ್.
ಅವರು ಯಾರ್ಯಾರು ಏನೇನು ಮಾಡಿ ಈಗ ನೀವು ಆಲ್ರೆಡಿ ಹೇಳಿದ್ರಿ 3D ಆಮೇಲೆ 2D ಅಂತ ಏನೇನೋ ಹೇಳಿದ್ರೆ ಅವನ್ನೆಲ್ಲ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಸರ್ ನನಗೂ. ನೀವು ಬನ್ನಿ, ಈಗ ನಾವು ಬೆಸ್ಟ್, ಏಕೆಂದರೆ ಫ್ರೀ ಆಗಿದ್ದರೆ ಖಂಡಿತ ಸರ್ ಈ ವಿಚಾರದಲ್ಲಿ ಫ್ರೀ ಆಗಿದ್ದರೆ ಎಲ್ಲ ಫ್ರೀ ಮಾಡ್ಕೊಳ್ತೀನಿ ಖಂಡಿತ. ಯಾಕೆಂದರೆ ಮಾರ್ಗದರ್ಶನ ಕೊಡೋದೇ ನನ್ನ ಕೆಲಸ ಅಲ್ವಾ. ಬನ್ನಿ, ನಮ್ಮ ಸ್ಟಾಫ್ಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಒಂದ್ಸರಿ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಇದೇ ನಮ್ಮ ಆಫೀಸು, ನಮ್ಮ ಒಬ್ಬೊಬ್ಬರ ಆಫೀಸ್ ಸ್ಟಾಫ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಏನೇನು ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಅಸಿಸ್ಟೆಂಟ್ ನಿತಿನ್ ಅಂತ ಹೇಳ್ಬಿಟ್ಟು ನಮ್ಮದು ಇದು ಆಟೋಗೇರ್ ಕಾನ್ಸೆಪ್ಟ್ ಪ್ಲ್ಯಾನ್ ಅಂತ ಮಾಡ್ತೀವಿ ನೋಡಿ. ಇಲ್ಲೇ ಬನ್ನಿ ನೋಡಿ, ಇದೊಂದು 30-40 ಸೈಟ್ದು, ಇದು ನಾರ್ತ್ ಫೇಸಿಂಗ್ ಸೈಟ್ ಇದೆ. ಇಲ್ಲಿ ನೋಡಿ ಗ್ರೌಂಡ್, ಇದು ಕಾನ್ಸೆಪ್ಟ್ ಪ್ಲ್ಯಾನ್ಸ್ ಅಂತ ಹೇಳ್ತೀವಿ. ಈ ಥರ ಕೊಟ್ಟಾಗ ಕಾನ್ಸೆಪ್ಟ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಗ್ರೌಂಡಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ, 2 ಕಾರ್ ಪಾರ್ಕಿಂಗು ಮತ್ತು ಬೈಕ್ ನಿಲ್ಲಿಸ್ಕೊಂಡು ಲಿಫ್ಟ್ ಪ್ರೊವಿಷನ್ ಮಾಡಿದ್ದೀವಿ. ಜೊತೆಗೆ ಇಲ್ಲೊಂದು ಸ್ಟೇಕೇಜ್ ಪ್ರೊವಿಷನ್ಸ್ ಕೊಟ್ಟಿದ್ದೀನಿ. ಆಮೇಲೆ ನೋಡಿ ಫಸ್ಟ್ ಫ್ಲೋರ್ ಬರ್ತಾ ಇದ್ದಂಗೆ ಒಂದು ಲಿವಿಂಗ್ ಏರಿಯಾ, ಲಿಫ್ಟ್ ಪೋರ್ಷನ್ನು, 2 ಬೆಡ್ರೂಮ್ಸ್ ಕೊಟ್ಟಿದ್ದೀವಿ. ಇವ್ರೇನು ಮಾಡಿದ್ರೆ ಡೂಪ್ಲೆಕ್ಸ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಫ್ಲೋರ್ನಲ್ಲಿ ಓನರ್ ಪೋರ್ಷನ್ ಹೇಗಿರಬೇಕು ಅಂತ ಇದು ನೋಡಿ, ಇದು 2 ಪೋರ್ಷನ್ ರೆಂಟೆಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಥರ ಒಂದು ಡೂಪ್ಲೆಕ್ಸ್ ಪ್ಲ್ಯಾನ್ ಇರುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಪೂರ್ಣಿಮಾ ಅಂತ ಹೇಳಿದ್ವಿ, ನಮ್ಮದು ಸ್ಟ್ರಕ್ಚರಲ್ ಡಿಸೈನ್ಸ್ ಎಲ್ಲ ಮಾಡ್ತಾರೆ. ಇದರಲ್ಲಿ ನೋಡಿ ನಮ್ಮದು ಈಗ ಸೆಂಟ್ರಲ್ ಮಾರ್ಕಿಂಗ್ ಡ್ರಾಯಿಂಗ್ಸ್ ಆಗ್ಬೋದು, ಫೋಟಿಂಗ್ ಎಕ್ಸ್ಪ್ರೆಷನ್ ಡ್ರಾಯಿಂಗ್ಸ್ ಆಗ್ಬೋದು, ಕಾಲಮ್ ಪೊಸಿಷನ್ ಡ್ರಾಯಿಂಗ್ಸ್ ಆಗ್ಬೋದು. ನೋಡಿ ಇದು ಸ್ಟ್ರಕ್ಚರಲ್ದು ಏನೇನು ಸ್ಟೀಲ್ ಡ್ರಾಯಿಂಗು, ಕಾಲಮ್ಸ್ಗಳಿಗೆ ಪ್ರತಿಯೊಂದು ಫೂಟಿಂಗ್ ಏನೇನು ಸ್ಟೀಲ್ ಬರುತ್ತೆ, ಏನು ಇರುತ್ತೆ ಅಂತೆಲ್ಲ ಡಿಸೈನ್ ಮಾಡಿರ್ತೀವಿ. ಇಷ್ಟೊಂದು ವರ್ಕ್ ಇರುತ್ತೆ. ಹೌದು ಸರ್. ಆಮೇಲೆ ಪ್ರತಿಯೊಂದು ಕಾಲಮ್ಮು ಇಲ್ಲ ರೀ, ಗ್ರೌಂಡ್ ಫ್ಲೋರ್ ಏನು ಬರುತ್ತೆ, ಫಸ್ಟ್ ಫ್ಲೋರ್ ಏನು ಸ್ಟೀಲ್ ಬರುತ್ತೆ, ಸೆಕೆಂಡ್ ಫ್ಲೋರ್ ಏನು ಬರುತ್ತೆ. ಈಗ ಗ್ರೌಂಡ್ ಫ್ಲೋರ್ಗೂ ಫಸ್ಟ್ ಫ್ಲೋರ್ಗೂ ಸ್ಟೀಲ್ ಡಿಫ್ರೆಂಟ್ ಹೋಗ್ತಾ ಹೋಗ್ತಾ ರೆಡ್ಯೂಸ್ ಆಗ್ತಾ ಇರುತ್ತೆ ಸರ್. ಓಕೆ. ನಮ್ಗೆ ಏನು ಮಾಡ್ತೀವಿ ಅಂದರೆ, ಈಗ ನೋಡಿ ಗ್ರೌಂಡು ಫಸ್ಟು ಸೇಮ್ ಸ್ಟೀಲ್ ಕೊಟ್ಟಿದ್ದೀವಿ, ಮೇಲೆ ಹೋಗ್ತಾ ಇದ್ದಂಗೆ ಸ್ಟೀಲ್ ಕಡಿಮೆ ಆಗುತ್ತೆ, ಥರ್ಡ್ ಫ್ಲೋರ್ ಬರ್ತಾ ಇದೆ ಕಡಿಮೆ ಆಗುತ್ತೆ. ಯಾಕೆಂದರೆ ಸ್ಟೀಲು ಎಲ್ಲ ಫ್ಲೋರ್ ಒಂದೇ ಕೊಡಬಾರ್ದು, ಹೋಗ್ತಾ ಹೋಗ್ತಾ ರೆಡ್ಯೂಸ್ ಮಾಡ್ತಾ ಹೋಗೋದಷ್ಟು ತುಂಬ ಒಳ್ಳೆಯದು ಸರ್. ಲೋಡ್ ಮೇಲೆ ಲೋಡ್ ಯಾವ ಥರ ಇರ್ತವೆ. ಅದೇ ರೀತಿಯಾಗಿ ನೋಡಿ ಕಾಲಮ್ ಫುಟಿಂಗ್ದು ಸೆಕ್ಷನ್ಸ್ ಆಗ್ಬೋದು, ಅದ್ರದ್ದು ಸ್ಟೀಲ್ ಡೀಟೇಲ್ಸ್ ಆಗ್ಬೋದು, ಪ್ರತಿಯೊಂದು ಕೊಡ್ತೀವಿ ಸರ್. ಕಂದಂತ ಅಂತ ಹೇಳ್ಬಿಟ್ಟು ನಮ್ಮದು ಎಲಿವೇಶನ್ ಮಾಡ್ತಾರೆ. ಇದೊಂದು ಪೀಣ್ಯದಲ್ಲಿ ಮನೆ ಮಾಡ್ಕೊಟ್ಟೆ, ಇನ್ನ ಸರಿ ಪೀಣ್ಯದಲ್ಲಿ ಪ್ರಾಜೆಕ್ಟ್ ಇದು ಮಾಡ್ಕೊಟ್ಟೆ, ಮುಗೀತು, ಗ್ರೂಪ್ ಅಷ್ಟೆಲ್ಲ ಆಯಿತು. ಮನೆ ಕಟ್ಟೋಕ್ಕಿಂತ ಮುಂಚೆನೆ ಯಾವ ರೀತಿ ಇರುತ್ತೆ ಅಂತ ಇವಾಗ ನೋಡ್ಕೊಂಡ್ಬಿಡ್ಬೋದು ಅಲ್ಲ ಸರ್. ನಂತರ ಇಲ್ಲಿ ಅರ್ಪಿತಾ ಅಂತ ಹೇಳ್ಬಿಟ್ಟು ನಮ್ದು ಇಂಟೀರಿಯರ್ ಇದು ಮಾಡ್ತಾರೆ ಸರ್. ನೋಡಿ ಸರ್, ಇದು ಇಂಟೀರಿಯರ್ ಫ್ಲೋ ಪ್ಲಾನ್ ಅಂತ ಹೇಳ್ಬೋದು, ಅಥವಾ ಇಂಟೀರಿಯರ್ಸ್ ಎಲ್ಲ ಪ್ರತಿಯೊಂದು ನಾವು ಡೀಟೇಲ್ ಆಗಿ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಸರ್ ಇಂಟೀರಿಯರ್ ಎಲ್ಲ. ಹೌದು ಸರ್. ನೋಡಿ ಇಲ್ಲಿ ಮೇನ್ ಡೋರ್ ಬರ್ತೀವಿ, ಒಳಗಡೆ ಬಂದರೆ ಒಂದು ವೆರಾಂಡಾ ಪೋರ್ಷನ್ನು, ಇಲ್ಲಿಂದ ಓನರ್ ಎಂಟ್ರಿ, ಲಿವಿಂಗ್ ಏರಿಯಾ, ಅದು ಕಿಚನ್ನು, ಯುಟಿಲಿಟಿ ಪೋರ್ಷನ್ಸು. ಒಳಗಡೆ ಬಂದರೆ ಇಲ್ಲಿ ಪೂಜಾ ಒಂದು ಪ್ರೊವಿಷನ್ ಮಾಡಿದ್ದೀವಿ. ಇನ್ನು ಈಸ್ಟ್ ಎಂಟ್ರಿ ಬರುತ್ತೆ. ಇದು ನಾವು 3rd and 4th ಫ್ಲೋರ್ ಡೂಪ್ಲೆಕ್ಸ್ ಮನೆಯಲ್ಲಿ ಮಾಡಿರುವಂಥದ್ದು, ಎಲೆಕ್ಟ್ರಾನ್ ಸಿಟಿನಲ್ಲಿ. ಎಷ್ಟು ಡೈಮೆನ್ಷನ್ ಇದೆ ಸರ್ ಯೂಶಲಿ? ಸರ್ ಆ್ಯಕ್ಚುಲಿ ಇದು 40/70 ಇರುವಂಥ ಮನೆ, ಚೆನ್ನಾಗಿ ಬಂದಿದೆ. ಇದೆಲ್ಲ ಸ್ಟೇ ಕೇಸಸ್ಸು, ಒಂದು ಮಾಸ್ಟರ್ ಬೆಡ್ರೂಮ್ಸು, ಸೆಕೆಂಡ್ ರೂಮ್ ಎಲ್ಲ ಪ್ರೊವಿಷನ್. ಇಂಟೀರಿಯರ್ಸಲ್ಲಿ ನಾವು ಹೇಗೆ ಬೇಕಾದ್ರೂ ಮೊದಲೇ ಕ್ರಿಯೇಟ್ ಮಾಡ್ಕೋಬೋದು ಸರ್. ಅಂದರೆ ಇನ್ನೂ ಪೂರ್ತಿ ಆಗಿಲ್ಲ, ಡಿಸೈನಿಂಗ್ ರೆಡಿ ಆಗ್ತಾ ಇದೆ. ಎಂಟ್ರಿ ಗೇಟ್, ಒಳಗಡೆ ಬರೋಂಥ ಸ್ಟೆಪ್ಸ್ಗಳು, ಗಾರ್ಡನ್ ಸ್ಪ್ಲಿಟ್ ಟೈಟ್ಸಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಬರ್ತಾ ಇದೆ, ಕಾರ್ತಿಕ್ ಅಂತ ಹೇಳ್ಬಿಟ್ಟು. ಕಾರ್ತಿಕ್ ಸರ್, ಓಕೆ ಫೈನ್. ಇವರು ಕೀರ್ತಿ ಮೇಡಮ್ ಅಂತೇಳಿ. ಓಕೆ. ಇವರು ಕಾನ್ಸೆಪ್ಟ್ ಪ್ಲ್ಯಾನ್ಗಳು ಅಂದರೆ ಫೈನಲ್ ಆಗಿರುವಂತಹ ಪ್ಲ್ಯಾನ್ಸ್ಗಳು, ಯಾವ್ಯಾವ ಫ್ಲೋರ್ಸ್ ಏನಿದೆ ಡೀಟೇಲ್ಸು, ನಂತರ ಅದರಲ್ಲಿ ಡೋರ್ಸ್ ಆ್ಯಂಡ್ ವಿಂಡೋ ಡೀಟೇಲ್ಸ್ ಕೊಡ್ತೀವಿ. ಅಂದರೆ ಒಂದು ಫೈನಲ್ ಡ್ರಾಯಿಂಗ್ ಅಂತ ಬಂದರೆ ಪ್ರತಿಯೊಂದು ಅಥವಾ ಇನ್ವಾಲ್ವ್ ಆಗಿರುತ್ತೆ ಸರ್. ಅಂದರೆ ನಿಮ್ಮದು ಒಂಥರ ಟೀಮ್ ವರ್ಕು, ನಿಮ್ಮಿಂದ ಇಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಸರ್. ಕೊಡಲೇಬೇಕಲ್ವ ಸರ್. ಈಗ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಎಲ್ಲ ಏನು ಅನ್ಕೋತಾರೆ, ಸುಮ್ಮನೆ ಒಂದು ನಾನು ಹೇಳಿದ್ದೀನಿ ಮಾಡಿಕೊಟ್ಬಿಟ್ರು ಅಂತ ಹೇಳ್ತಾರೆ. ಏಕೆಂದರೆ ಇಷ್ಟು ಜನನೂ ಸೇರಿ ಒಂದೊಂದು ಪ್ರಾಡಕ್ಟನ್ನು ರೆಡಿ ಮಾಡಿ ಕೊಡ್ತಾ ಬಂದರೆ ಮಾತ್ರ ಸರ್ ಒಂದು ಉತ್ತಮವಾದ ಮನೆ ಅವ್ರಿಗೆ ಓನರ್ ಸಿಗೋಕ್ಕೆ ಸಾಧ್ಯ ಸರ್. ಹೆಂಗ ಅನ್ನಿಸ್ತು ನಮ್ಮ ವಿಚಾರ? ನಮ್ಮ ಸ್ಟಾಫ್ ವರ್ಕ್ ಮಾಡ್ತಾರೆ, ಇಷ್ಟು ವರ್ಕ್ ಇರುತ್ತೆ ಇದು ಅಂತ ನನಗೂ ಗೊತ್ತಿರಲಿಲ್ಲ ಸರ್. ನಾವೇನಪ್ಪ ಅಂದರೆ ಸುಮ್ಮನೆ ಏನೋ ಯಾರ್ದೋ ಮನೆ ನೋಡ್ಬಿಟ್ಟು ನಮ್ಮ ಮನೇನೂ ಅದೇ ಥರ ಬರಬೇಕು ಅಂತ ಆಸೆ ಪಡ್ತೀವಿ. ಅದೆಲ್ಲ ಬಜೆಟ್ ವೈಸು ಮತ್ತು ರಿಪೇರ್ ಸರ್. ನಾನು ಆಲ್ರೆಡಿ ಹೇಳಿದ್ದೀನಿ, ಅಪ್ ಟು ಪ್ಲಾಸ್ಟ್ರಿಂಗ್ ಬಡ್ಜೆಟ್ ಇದು ಅಂಥ ವ್ಯತ್ಯಾಸಗಳೇನು ಬರಲ್ಲ. ಕೆಲವೊಂದು ಸ್ಟ್ರಕ್ಚರಲ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಆಫ್ಟರ್ ಪ್ಲಾಸ್ಟ್ರಿಂಗ್ ನಮ್ಮ ಆಸೆ, ನಮ್ಮ ಹಿಡಿತ ಹೇಗಿರುತ್ತೆ ಹಾಗೆ ಮನೆ ಕೂಡ ಕಾಸ್ಟ್ ವೈಸು ಬದಲಾವಣೆ ಆಗ್ತಾ ಹೋಗ್ತಾರೆ. ಹಾಗಾಗಿ ದಯವಿಟ್ಟು ಯಾರೋ ಮಾಡೋ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ಪೂರ್ಣ ಪ್ರಮಾಣವಾಗಿ ಏನು ಡೀಟೇಲ್ಸ್ ತೊಗೊಂಡಿದ್ದೀವಿ ಮನೆಯಲ್ಲಿ ಮಾತಾಡಿ ಕೂತ್ಕೊಳ್ಳಿ, ಏನು ಹೇಳ್ತಾರೆ ಒಂದು ಫೈನಲ್ ಕನ್ಕ್ಲೂಷನ್ ಬನ್ನಿ, ನಂತರ ನಿಮಗೆ ಡಿಸೈನ್ ಮಾಡ್ಕೊಡ್ತೀವಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಮನೆ ಕಟ್ತಿರುವಂಥ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ. ಇಂತಹ ಕನ್ಸ್ಟ್ರಕ್ಷನ್ ಟಿಪ್ಸು, ವಾಸ್ತು ಗೈಡೆನ್ಸ್ ಮತ್ತು ಇಂಜಿನಿಯರಿಂಗ್ ನಾಲೆಜ್ ಬೇಕು ಅಂತಂದರೆ ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.
ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.